ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇದೆಯಲ್ಲ BDA, ಇವ್ರಿಗೆ ಅದ್ಯಾವಾಗ ಧಿಮಾಕು ತಲೆ ಮೇಲೆ ಏರ್ ಕೂತಿದೆಯೋ ಏನೋ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಕೋರ್ಟ್ ಆದೇಶಕ್ಕೂ ಕ್ಯಾರೆ ಅಂದೇ ಬಡಾವಣೆ ಒಂದನ್ನು ಇವತ್ತಿಗೂ ಕೂಡ ಮೂಲ ಸೌಕರ್ಯಗಳು ಮರೀಚಿಕೆಯಾಗಿದೆ. ಕೋರ್ಟ್ ಆದೇಶ ಇದ್ದರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ಯಾವ ಮೂಲ ಸೌಕರ್ಯನೂ ಅವ್ರ ಕೈಲಿ ಒದಗಿಸೋಕ್ಕಾಗಿಲ್ಲ. ಹಾಗಾದರೆ ಯಾವುದು ಆ ಬಡಾವಣೆ, ಯಾವುದಿದು ಕೇಸು, ಏನಾಗಿದೆ ಅಂತ ಒಂದು ರಿಪೋರ್ಟ್ ಇದೆ ನೋಡೋಣ. ಕೋರ್ಟ್ ಆದೇಶಕ್ಕೂ ಬೆಲೆ ನೀಡದ BDA, ತಮ್ಮದೇ ಬಡಾವಣೆಗೆ ಸಿಕ್ತಿಲ್ಲ ಮೂಲಸೌಕರ್ಯ, ರಸ್ತೆಗೆ ಜಲ್ಲಿಕಲ್ಲು ಹಾಕಿ BDA ಗಪ್ಚುಪ್. ಎಸ್, ನೀವು ನೋಡ್ತಿರೋ ಈ ಪ್ರದೇಶ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅರ್ಕಾವತಿ ಬಡಾವಣೆಯ 19ನೇ ಬ್ಲಾಕ್ ಇರೋದು ಬೆಂಗಳೂರಿನ ಹೆಣ್ಣೂರು ಬಳಿ. 2002ರಲ್ಲಿ BDA ಇಲ್ಲಿ ಸರಿಸುಮಾರು 1300 ನಿವೇಶನಗಳನ್ನ ಮಾಡಿ ಹಂಚಿಕೆ ಮಾಡಿದೆ. 2020ರವರೆಗೆ ಇಲ್ಲಿನ ನಿವಾಸಿಗಳು BDA ಬಳಿ ತಮಗೆ ರಸ್ತೆ, ಒಳಚರಂಡಿ, ಬೀದಿ ದೀಪ, ಕಾವೇರಿ ನೀರಿಗಾಗಿ ಮನವಿ ಮಾಡ್ತಾನೆ ಬಂದಿದ್ದು ಬೀದಿ ದೀಪ ಮತ್ತು ನೀರಿನ ವ್ಯವಸ್ಥೆ ಪಡೆದಿದ್ದಾರೆ. ಬೀದಿ ದೀಪ, ನೀರಿನ ವ್ಯವಸ್ಥೆ ಪಡೆದ ನಿವಾಸಿಗಳು ಮೂಲ ಸೌಕರ್ಯಗಳನ್ನ ಒದಗಿಸದ BDA ವಿರುದ್ಧ ರೋಸಿ ಕೋರ್ಟ್ ಅಂಗಳಕ್ಕೆ ಹೋಗಿದ್ರು. ಮೂಲ ಸೌಕರ್ಯಗಳನ್ನ ಒದಗಿಸುವಂತೆ ಕಳೆದ ಅಕ್ಟೋಬರ್ನಲ್ಲಿಯೇ ಕೋರ್ಟ್ ಆದೇಶ ನೀಡಿದೆ. ತಿಂಗಳೊಳಗಾಗಿ ಡಾಂಬರ್ ರಸ್ತೆ ಮತ್ತು ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲು ಖಡಕ್ ಸೂಚನೆ ನೀಡಿದೆ. ಆದ್ರೆ 3 ತಿಂಗಳು ಕಳೆದ್ರೂ BDA ತನ್ನ ಕುಂಭಕರ್ಣ ನಿದ್ರೆಯಿಂದ ಎದ್ದಂತೆ ಕಾಣ್ತಿಲ್ಲ. ಕೋರ್ಟ್ ಆದೇಶಕ್ಕೂ ತಲೆ ಕೆಡಿಸಿಕೊಂಡಿಲ್ಲ. ಸದ್ಯ ಲೇಔಟ್ನ ರೋಡ್ಗಳಿಗೆ ಜಲ್ಲಿಕಲ್ಲು ಹಾಕಿದ್ದಷ್ಟೇ ಬಂದಿದೆ. ಡಾಂಬರ್ ಹಾಕುವ ಕೆಲಸ ಮಾತ್ರ ಆಗಿಲ್ಲ ಅಂತ ಲೇಔಟ್ನ ನಿವಾಸಿಗಳು BDA ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಸ್ ಆಗಬೇಕಾದ್ರೆ 2022 ಅಲ್ಲಿ ನಮ್ಗೆ ಆರ್ಡರ್ ಆಯಿತು, 6 ತಿಂಗಳ ಒಳಗಡೆ ನೀವು ಎಲ್ಲ ಮೂಲಸೌಕರ್ಯಗಳು ಒದಗಿಸ್ಕೊಡ್ಬೇಕಂತ. ಆದ್ರೂ ಇವ್ರು ಏನು ಕ್ರಮ ತಗೊಂಡಿಲ್ಲ. ಅದಕ್ಕೆ ನಾವು ಏನು ಮಾಡಿದೀವಿ, ಕಂಟೆಂಪ್ಟ್ ಪಿಟಿಷನ್ ಫೈಲ್ ಮಾಡಿದೀವಿ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ BDAದವ್ರು ಏನು ಮಾಡಿದ್ರು, ಅರ್ಜಿ ಆಗಿಬಿಟ್ಟು ಮತ್ತೆ ರೆಸ್ಟೋರೇಷನ್ ಮಾಡಿದ್ರು. ಮೇನ್ ಪಿಟಿಷನ್ ರೆಸ್ಟೋರೇಷನ್ ಮಾಡಿ ಕೊನೆಗೆ ಇವರು ಕೋರ್ಟಿಂದ ಏನು ಆದೇಶ ಆಯ್ತಂದರೆ ಮೂಲಸೌಕರ್ಯಗಳು ಒದಗಿಸ್ಕೊಡ್ಬೇಕು, ಅದರಲ್ಲಿ ಯಾರು ಅರ್ಜಿದಾರರು ಇರ್ತಾರೆ ಅಂಥವ್ರಿಗೆ 1 ತಿಂಗಳ ಒಳಗಡೆ ನೀವು ಒದಗಿಸ್ಕೊಡ್ಬೇಕು, ಮಿಕ್ಕಿದ್ದು ಲೇಔಟಿಗೆ 2 ತಿಂಗಳು ಕಾಲಾವಕಾಶ ಕೊಟ್ಟರು. ಇದು ಆರ್ಡರ್ ಆಗಿದ್ದು 30ನೇ ತಾರೀಕು ಅಕ್ಟೋಬರಲ್ಲಿ. ಈಗ ಬೇರೆ ಹೆಸರಿಗೆ ಮಾತ್ರ ಜಲ್ಲಿ ಆಗಿಬಿಟ್ಟು ತಪ್ಪಿಸ್ಕೊಂಡು ಹೋಗಿದ್ದಾರೆ. 2020ರಲ್ಲಿ ಒಂದು ಕೇಸ್ ಹಾಕಿದ್ವಿ. ರಸ್ತೆ, ಸ್ಯಾನಿಟ್ರಿ, ಮೂಲಭೂತ ಸೌಕರ್ಯಗಳು, ಎಲೆಕ್ಟ್ರಿಸಿಟಿ, ವಾಟರು, ಸ್ಯಾನಿಟ್ರಿ ಎಲ್ಲ ಕಡೆನೂ ಮಾಡಬೇಕು ಅಂತ. ಅರ್ಕಾವತಿ ಲೇಔಟ್ 19ನೇ ಬ್ಲಾಕ್ನಲ್ಲಿ 1301 ಸೈಟ್ಗಳಿದೆ. 30, 40, 30, 20 ಇವೆಲ್ಲ ಇದ್ದಾವೆ. ಇಂಥದ್ರಲ್ಲಿ 20ನೇ ಇಸ್ವಿನಲ್ಲಿ ಕೇಸ್ ಹಾಕೋದಕ್ಕೆ ಹೈಕೋರ್ಟಲ್ಲಿ ಆರ್ಡ್ರ್ ಆಗಿದೆ. ಇಲ್ಲಿ ಲಕ್ಷ್ಮಣ್ ಸವಣೂರು ಮತ್ತು KP ನಾರಾಯಣಗೌಡ ಅವ್ರ ಮನೆ ಹತ್ರ 1 ತಿಂಗಳ ಒಳಗಡೆ ರಸ್ತೆ ಮತ್ತು ಸ್ಯಾನಿಟ್ರಿ, ಎನಿ ಎಲೆಕ್ಟ್ರಿಕಲ್, ಎನಿ ಪ್ರಾಬ್ಲಮ್ಮು ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದರು. ಕೋರ್ಟಲ್ಲೂ ಕೂಡ ಆರ್ಡ್ರ್ ಆಗಿದೆ. BDAನವರು ಕೂಡ ಆಶ್ವಾಸನೆ ಕೊಟ್ಟು ಇವತ್ತುವರೆಗೂ ಬರೀ ಜಲ್ಲಿ ಹಾಕಿದ್ದಾರೆ, ಸ್ಯಾನಿಟ್ರಿ ಮಾತ್ರ ಮಾಡಿದ್ದಾರೆ. ಸ್ಯಾನಿಟ್ರಿ ಫುಲ್ಫಿಲ್ ಆಗಿಲ್ಲ. ಇನ್ನು ಜಲ್ಲಿಕಲ್ಲು, ಡಸ್ಟ್ ಪೌಡರ್ನಿಂದ ಧೂಳು ಹೆಚ್ಚಾಗ್ತಿದೆ. ಒಳ ಚರಂಡಿ ಇಲ್ಲದೆ ಸೊಳ್ಳೆ ಕಾಟ ವಿಪರೀತವಾಗಿದೆ. ರೋಡ್ನಲ್ಲಿ ಮಕ್ಕಳನ್ನ ಕರೆದುಕೊಂಡು ಓಡಾಡೋದಕ್ಕೂ ಆಗ್ತಿಲ್ಲ. ಹೆಸರಿಗಷ್ಟೇ ಬಡಾವಣೆ, ಒಂದೇ ಒಂದು ಕೆಲಸವೂ ಆಗಿಲ್ಲ ಅಂತ ಮಹಿಳೆಯರು ಗೋಳು ತೋಡಿಕೊಂಡಿದ್ದಾರೆ. ನಾವಿಲ್ಲಿ ಬಂದು 3 ವರ್ಷ ಆಯಿತು BDA ಲೇಔಟ್. ಮತ್ತು ಇಲ್ಲಿ ಬಂದು ಅನುಕೂಲಗಳು ಏನು ಏನು ಅನುಕೂಲಗಳಿಲ್ಲ ನಮಗೆ. ರೋಡ್ ಹಾಕ್ತೀವಿ ಅಂತ ಜಲ್ಲಿ ಹಾಕಿ 2 ತಿಂಗಳಾಯಿತು. ತುಂಬ ಡಸ್ಟ್ ಅಂದರೆ ಅಷ್ಟು ಮಳೆ ನೀರು ಬಂದರೆ ಅಲ್ಲಲ್ಲೇ ಇರುತ್ತೆ, ನೀರೆಲ್ಲ ಸರಿಯಾಗಿ ಹೋಗಲ್ಲ. ಚರಂಡಿ ನೀರೆಲ್ಲ ಫುಲ್ಲು ಇಲ್ಲಿಲ್ಲೇ ನಿಂತಿದೆ. ಅದರಿಂದ ತುಂಬ ಸೊಳ್ಳೆ ಅದು ಇದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ. BDA ಅವರು ಯಾರು ಬಂದು ಇಲ್ಲಿ ನೋಡ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ. ಹೇಳಿದ್ರೆ ಅವ್ರ ಮೇಲೆ ಇವ್ರ ಮೇಲೆ ಹೇಳ್ತಾ ಇದ್ದಾರೆ. ಕಷ್ಟ ಆಗ್ತಾಯಿದೆ. ಅದು ಡಸ್ಟ್ ಅಲರ್ಜಿ ಮಕ್ಕಳಿಗೂ ದೊಡ್ಡವ್ರಿಗೆ ಎಲ್ಲರಿಗೂ ಮಾಮೂಲಿ ಪ್ರಾಬ್ಲಮ್ ಇದೆ ತುಂಬ. ಈಗ ಇಲ್ಲಿನ ನಿವಾಸಿಗಳು ನ್ಯಾಯಾಲಯದ ಆದೇಶದ ಉಲ್ಲಂಘನೆಯ ಅರ್ಜಿ ಹಾಕಲು ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮಾನ್ಯ BDA ಅಧ್ಯಕ್ಷರು, ಬೆಂಗಳೂರು ಅಭಿವೃದ್ಧಿ ಮಂತ್ರಿಗಳು ಇನ್ನಾದ್ರೂ ಈ ಬಡಾವಣೆಯ ಬವಣೆಯನ್ನ ನೀಗಿಸಿ ಇಲ್ಲಿನ ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ನೀಡಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ TV, ಬೆಂಗಳೂರು.